ಇತ್ತ ರಾಜ್ಯ ವಿಪಕ್ಷ ಬಿಜೆಪಿಯಲ್ಲೂ ಕೂಡ ರೆಬೆಲ್ಸ್ ನಾಯಕರು ಬಹಳಷ್ಟು ಆಕ್ಟಿವ್ ಆಗಿದ್ದಾರೆ. ಅವರದೇ ಕೆಲಸವನ್ನು ಮುಂದುವರಿಸ್ತಾ ಇದ್ದಾರೆ. ಒಂದು ವಾರದಿಂದ ಈಗಾಗಲೇ ಬಿಜೆಪಿಯ ರೆಬೆಲ್ಸ್ ನಾಯಕರು ದೆಹಲಿಯಲ್ಲೇ ವಾಸ್ತವ್ಯವನ್ನು ಹೂಡಿದ್ದಾರೆ. ಹೈಕಮಾಂಡ್ ಭೇಟಿಗೆ ಕಾದು ಕೂತಿದ್ದಾರೆ ಬಿಜೆಪಿಯ ರೆಬೆಲ್ಸ್ ನಾಯಕರು. ಕರ್ನಾಟಕದಲ್ಲಿನ ಅಕ್ರಮ ನುಸುಳುಕೋರರ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಇಲ್ಲಿನ ಬಿಜೆಪಿ ರೆಬೆಲ್ಸ್ ನಾಯಕರು ವರಿಷ್ಠರಿಗೆ ಮಾಹಿತಿ ನೀಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ರೆಬೆಲ್ಸ್ ಅಕ್ರಮ ನುಸುಳುಕೋರರ ವಿಚಾರ ಕರ್ನಾಟಕದಲ್ಲಿ ಮತ್ತೊಂದೆಡೆ ಬಿವೈ ವಿಜಯೇಂದ್ರ ವಿರುದ್ಧ ವರಿಷ್ಠರಿಗೆ ದೂರು ನೀಡುವಂತಹ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರಂತೆ. ಅಮಿತ್ ಶಾ ಭೇಟಿಗಾಗಿ ಪ್ರಯತ್ನ ನಡೆಸ್ತಾ ಇರುವಂತಹ ಅತೃಪ್ತ ಬಣ ಕುತೂಹಲ ಮೂಡಿಸ್ತಾ ಇದೆ ರೆಬೆಲ್ಸ್ ನಾಯಕರ ದಿಲ್ಲಿ ಟೂರ್. ಒಂದು ವಾರದಿಂದ ದೆಹಲಿಯಲ್ಲೇ ಬಿಜೆಪಿ ರೆಬೆಲ್ಸ್ಗಳು ವಾಸ್ತವ್ಯವನ್ನು ಹೂಡಿದ್ದಾರಂತೆ. ಹೈಕಮಾಂಡ್ ನಾಯಕರ ಭೇಟಿಗೆ ಕಾಯ್ತಾ ಇರುವಂಥದ್ದು. ಈ ಮಧ್ಯದಲ್ಲಿ ಅರವಿಂದ ಲಿಂಬಾವಳಿ ಅವರು ಮತ್ತು ಏನು ರೆಬೆಲ್ಸ್ ನಾಯಕರ ಟೀಮ್ ಏನಿದೆ ಇಲ್ಲಿ ಮಹದೇವಪುರ ವ್ಯಾಪ್ತಿಯಲ್ಲಿ ಬೆಂಗಳೂರಿಗೆ ಅಕ್ರಮ ನುಸುಳುಕೋರರ ವಿಚಾರವನ್ನು ಅವರೊಂದಷ್ಟು ಸ್ಟಡಿ ಮಾಡಿ ಡೀಟೇಲ್ಸ್ ತೊಗೊಂಡಿದ್ದಾರಂತೆ. ಇದನ್ನು ಹೈಕಮಾಂಡ್ ಮಟ್ಟದಲ್ಲಿ ನಾಯಕರಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು ಮಾಡೋದಕ್ಕೆ ಈಗಾಗಲೇ ಒಂದು ವಾರದಿಂದ ಬಿಜೆಪಿಯ ರೆಬೆಲ್ಸ್ ನಾಯಕರು ವಾಸ್ತವ್ಯವನ್ನು ಹೂಡಿದ್ದಾರೆ. ಪ್ರಮುಖವಾಗಿ ರೆಬೆಲ್ಸ್ ಟೀಮ್ ಅಂತಲೇ ಗುರುತಿಸಿಕೊಂಡಿರೋದು ಇವರುಗಳು ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರನ್ನು ವಿರೋಧ ಮಾಡಿಕೊಂಡು. ಯಾಕೆ ಅಂತ ಹೇಳಿದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾಗಬೇಕು, ಇವ್ರದೇ ಜಾಸ್ತಿ ಆಗ್ಬಿಡದೆ ಬಿವೈ ವಿಜಯೇಂದ್ರ ಅವರ ಒಂದು ಪ್ರಾಬಲ್ಯ ಬಿಜೆಪಿಯಲ್ಲಿ ಅನ್ನುವಂಥದ್ದು. ಹೀಗಾಗಿ ಇವರ ವಿರೋಧ ಇರುವಂಥದ್ದು ಬಿವೈ ವಿಜಯೇಂದ್ರ ಅವರ ಮೇಲೆ ಅವರ ಬದಲಾವಣೆ ಆಗಬೇಕು ಅನ್ನುವಂಥದ್ದು. ಎಲ್ಲ ಒಂದು ಕಡೆ ಇದು ಒಂದು ಏನು ಹೇಳ್ತಾರೆ ಬೆಂಗಳೂರಿಗೆ ಅಕ್ರಮ ನುಸುಳುಕೋರರ ವಿಚಾರ ಅನ್ನುವಂಥದ್ದು ಒಂದು ನೆಪ ಮಾತ್ರ ಅಷ್ಟೇ. ಇದನ್ನು ಮುಂದಿಟ್ಟುಕೊಂಡು ಅವರು ಹೈಕಮಾಂಡ್ ನಾಯಕರ ಭೇಟಿಗೆ ಕಾಯ್ತಾ ಇರುವಂಥದ್ದು ಬಿಜೆಪಿಯ ರೆಬೆಲ್ಸ್ ನಾಯಕರು.